ಬಿಡ ಹೊಡಿತೀಯೇನೋ ಕಚ್ಚಿದ ಏನ್ ಮಾಡ್ತೀಯ ಮೇಡಮ್ ಈ ಅರ್ಗಿಣಿ ಹುಡುಗನ್ ಗಲಾಟೆ ತುಂಬಾ ಜಾಸ್ತಿ ಆಯ್ತು ಹುಡುಗರ್ನ ಕಲ್ಲಲ್ಲಿ ಹೊಡಿಯೋದು ಕಚ್ಚೋದು ಪರ್ಚೋದು ಎಲ್ಲ ಮಾಡ್ತಾನೆ ನಾನ್ ಬಿಡ್ಸೋಕ್ ಹೋಗಿದ್ದಕ್ಕೆ ನನ್ ಕೈಯನ್ನೇ ಕಚ್ಬಿಟ್ಟಿದ ನೋಡಿ ಓಹೋ ಇವತ್ತು ನಿಮ್ದ ಕಂಪ್ಲೇಂಟು ಮೊನ್ನೆ ರಾಣಿ ಟೀಚರ್ದಾಯ್ತು ನಿನ್ನೆ ವಾಣಿ ಟೀಚರ್ದಾಯ್ತು ಇನ್ನ ಇವನ್ನ ಸುಧಾರ್ಸೋಕ್ ಆಗಲ್ಲ ಜವಾನನ್ ಜೊತೆ ಮನೆಗ್ ಕಳಿಸ್ಬಿಡಿ ಗಟ್ಟಿ ಮೇಳ ಗಟ್ಟಿ ಮೇಳ ಯಾರು ನೀವು? ನಾವು ಚಿಲ್ಡ್ರನ್ಸ್ ಹೋಮ್ ನಿಂದ ಬಂದಿದ್ದೀವಿ. ಇಲ್ಲಿ ಗೋಪಾಲ್ ಕೃಷ್ಣನ್ ಅವ್ರು ಯಾರು? ಮದುವೆ ಗಂಡು. ಓ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೋಸ್ಕರ ನಿಮ್ ಮಗುನ ಚಿಲ್ಡ್ರನ್ಸ್ ಹೋಮ್ಗೆ ಸೇರಿಸ್ತ್ರಾ? ನಮಗ್ ಗೊತ್ತಾಗ್ಲಿಲ್ಲ, ಕರ್ಕೊಂಡ್ ಬಂದ್ಬಿಟ್ಟೆ. ಸಾರಿ ಸರ್. ಏನ್ ಮಾಡೋದು ಸರ್, ನಿಮ್ ಮಗನ ಗಲಾಟೆ ವಿಪರೀತವಾಗೋಯ್ತು. ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿ ಟೀಚರ್ಸ್ ಕೈ ಕಚ್ಚಿ ಬೇರೆ ಹುಡುಗರಿಗೆಲ್ಲ ಕಲ್ಲಿಂದ ಹೊಡೆದ್ಬಿಟ್ಟ ಸರ್. ಇವನ್ ಕಾಟ ತಡಿಲಾರ್ದೆ ಪ್ರಿನ್ಸಿಪಾಲು ಇವನ ಮನೆ ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಬಂದೆ. ನಿಮ್ ಮಗನ್ ನಾನು ನಿಮ್ಮ ವರ್ಷಕ್ಕೆ ಒಪ್ಸಿದ್ದೀನಿ. ನಾನು ಇನ್ ಬರ್ತೀನಿ ಸರ್. ಹೋಗು ಪುಟ್ಟ. ಏನ್ ಸ್ವಾಮಿ, ನೀವು ನಿಮ್ಮ ಮಗನಿಗೆ ಮಾಡ್ತಾ ಇರೋದು ಎರಡನೇ ಮದುವೆನಾ? ಚಚೆ, ಖಂಡಿತ ಅಲ್ಲ. ಮತ್ತೆ ಈ ಮಗು? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಏನಯ್ಯ ಇದು? ಈ ಮಗು ಯಾರ್ದು? ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಅದ್ ನೀನು ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಇದೆ. ಅದು ಕೂಗ್ತಾ ಇದೆ, ಆದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲಪ್ಪ. ಯಾವ್ದೋ ಮಗು ಬಂದು ಯಾರನ್ನೋ ಯಾಕೆ ಡ್ಯಾಡಿ ಅಂತ ಕರೆಯುತ್ತೆ? ನಿನ್ನ ಹೆಸರೇನ್ ಮರಿ? ನನ್ನ ಹೆಸರು ಅರಿಗಿಣಿ. ನಿಮ್ ಡ್ಯಾಡಿ ಯಾರಪ್ಪ? ಇವ್ರೆ. ಅವ್ರ ಹೆಸರೇನು? ಗೋಪಾಲ್ ಕೃಷ್ಣ. ಇಷ್ಟು ದಿನ ನೀನ್ ಎಲ್ಲಿದ್ದೆ? ಅಪ್ಪ ನನ್ನ ಸ್ಕೂಲ ಬಿಟ್ಟಿತ್ತು, ಅದಕ್ಕೆ ಡ್ಯಾಡಿ ಹತ್ರ ಬರ್ಬೇಕು ಅನಿಸ್ತು, ಅದಕ್ಕೆ ಗಲಾಟೆ ಮಾಡ್ದೆ, ಕರ್ಕೊಂಡ್ ಬಂದ್ಬಿಟ್ರು. ಏನ್ರಿ, ನಾನ್ ನಿಮ್ಗೆ ಏನ್ ದ್ರೋಹ ಮಾಡ್ದೆ ಅಂತ ನೀವ್ ನನಗೆ ಈ ತರ ಮೋಸ ಮಾಡಿದ್ರಿ? ರಾಧಾ, ನನ್ನ ನಂಬು, ನಾನು ನಿಮ್ಗೆ ಯಾವ ರೀತಿ ಮೋಸನೂ ಮಾಡ್ತಿಲ್ಲ. ಈ ಮಗು ನಂದಲ್ಲ. ಮಗು ನಿಮ್ದಲ್ದೇ ಇದ್ದಿದ್ರೆ ಆ ಮಗು ಉಸಾಬ್ರಿ ನಿಮಗೆ ಯಾತಕ್ರಿ ಬೇಕಿತ್ತು? ಆ ಮಗುನ ಸ್ಕೂಲ್ಗೆ ಯಾತಕ್ರಿ ಸೇರಿಸ್ತಿದ್ರಿ? ಫೀಸ್ ಯಾತಕ್ರಿ ಕಟ್ತಿದ್ರಿ? ರಾಧಾ, ನಾನು ನಿಮ್ಗೆ ಯಾವ ರೀತಿ ಹೇಳಿ? ಅಂತ ಒಂದು ಪರಿಸ್ಥಿತಿ. ಅಂಥ ಪರಿಸ್ಥಿತಿ ಏನ್ರಿ ಬಂತು? ನಿಮ್ ಹುಡುಗ ಏನೋ ಮದುವೆ ಮಾಡ್ಕೊಳ್ಳೋ ಆಸೆ ಸುಳ್ಳು ಹೇಳ್ದ ಅಂದ್ರೆ ನೀವಿಷ್ಟು ವಯಸ್ಸಾಗಿ ನಮ್ಮ ಹತ್ರ ಸತ್ಯ ಮುಚ್ಚಿಟ್ರಲ್ಲ, ಈ ಸರಿನಾ ರಾಯ್ರೆ? ನಾನು ಯಾವ ವಿಷಯನೂ ನಿಮ್ಮಿಂದ ಮುಚ್ಚಿಟ್ಟಿಲ್ಲ ರಾಯ್ರೆ. ನನಗೆ ತಿಳಿದಿರೋ ಅಷ್ಟು ವಿಷಯನೂ ನಿಮ್ ಮುಂದಿಟ್ಟಾಗ ನಿಮ್ ಹುಡುಗಿನೇ ಪರವಾಗಿಲ್ಲ ಅಂತ ತಲೆ ಆಡ್ಸಲ್ಲ. ನೀವ್ ಹೇಳೋದೆಲ್ಲ ಸುಳ್ಳು, ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಾಗೆ ಹೇಳ್ತೀರಾ ಅಂತ ಇವ್ರು ನನಗೆ ಮೊದ್ಲೇ ಹೇಳಿದ್ರು. ಚಚೆ, ಇದು ನನಗೆ ಖಂಡಿತ ಗೊತ್ತಿಲ್ಲ ತಾಯಿ, ಖಂಡಿತ ಗೊತ್ತಿಲ್ಲ. ಯಾಕೋ ಕೃಷ್ಣ ಹೀಗೇನೇನೋ ನಾಟಕ ಮಾಡಿ ಎಲ್ಲರ ಮುಂದೆ ನಮ್ಮ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಿಂಗೊಂದು ಮಗು ಇರೋ ವಿಷಯ ನಿನ್ ಮುಂಚೆನೆ ಹೇಳಿದ್ದಿದ್ರೆ ನಿಂಗೆ ಮದ್ವೆ ಮಾಡೋ ಏರ್ಪಾಟೇ ಮಾಡ್ತಿರ್ಲಿಲ್ಲ ಕಣ. ಅಪ್ಪ, ಈ ತರ ಹೆತ್ತ ತಂದೆ ತಾಯಿಗೆ ಮೋಸ, ಕಟ್ಕೊಳ್ಳೋ ಹೆಂಡತಿಗೆ ಮೋಸ, ಇವ್ರನ್ನೇ ನಂಬಿರೋ ಯಾವ್ದೋ ಹೆಣ್ಣಿಗೆ ಮೋಸ, ಕಡೆಗೆ ತನಗೆ ಹುಟ್ಟಿರೋ ಮಗುಗೆ ಮೋಸ, ಹೀಗೆಲ್ಲದಕ್ಕೂ ಮೋಸ ಮಾಡೋ ಇವ್ರನ್ನ ನನ್ ಮದ್ವೆ ಆಗಲ್ಲಪ್ಪ. ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ. ರಾಧಾ, ನಿಂತ್ಕೋ. ರಾಧಾ, ಸ್ವಲ್ಪ ನನ್ನ ಮಾತು ಕೇಳು. ಆತರ ಪಟ್ಟು ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಈಗಾಗಲೇ ನಿನ್ ಕುತ್ತಿಗೆಗೆ ಮಾಂಗಲ್ಯದ 2 ಗಂಟೆನ ಕಟ್ಟಿದ್ದಾಗಿದೆ. ಇನ್ನೊಂದು ಗಂಟೆನ ಕಟ್ಟಿದ ಮಾತ್ರಕ್ಕೆ ನಮ್ಮ ನಂಟು ಕಡ್ದು ಹೋಗಲ್ಲ. ನಾನು ನೀನು ಗಂಡ ಹೆಂಡ್ತೀನಿ. ಸೆಂಟಿಮೆಂಟಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಅದರಿಂದ ನನ್ಗೆ ಯಾವ ಲಾಭನೂ ಇಲ್ಲ. ಈ ಮದುವೆ ನಿಂತೋದ್ರೆ ಅಷ್ಟಕ್ಕೆ ಎಲ್ಲ ಮುಗ್ದೋಗಲ್ಲ ರಾಧಾ. ನಾನೊಬ್ಬ ಗಂಡಸು. ಈ ಮಗು ನಂದಲ್ಲ ಅಂತ ನಿರೂಪಿಸಿ ನಾನು ಬೇಕಾದ್ರೆ ಇಷ್ಟಪಟ್ಟ ಹುಡುಗಿನ ಮದುವೆ ಮಾಡ್ಕೋಬಹುದು. ಆದ್ರೆ ನೀನೊಂದು ಹೆಂಗಸು.
ನನ್ನ ಕೈಲಿ ಅರ್ಧ ಕಟ್ಟಿಸ್ಕೊಂಡಿರೋ ತಾಳಿನ ಕಿತ್ತಾಕಿ ನೀನ್ ಇನ್ನೊಬ್ಬನ ಅರ್ಧ ಹಂಗೆ ಆಗೋಕ್ ಸಾಧ್ಯನಾ? ಈಗ ಅವಸರ ಪಟ್ಟು ಅರ್ಧದಲ್ಲಿ ನಿಲ್ಸಿರೋ ಈ ಶುಭ ಕಾರ್ಯನ ನಾಳೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಮತ್ತೆ ಮುಂದುವರ್ಸೋಕ್ ಸಾಧ್ಯನಾ? ನಾನು ನಿನ್ ಕೇಳ್ಕೊಳ್ಳೋದು ಇಷ್ಟೇ ರಾಧ, ನನ್ಗೆ 1 ವಾರ ಟೈಮ್ ಕೊಡು. ಆ ಮಗು ನಂದಲ್ಲ ಅಂತ ನಿರೂಪಿಸ್ತೀನಿ, ಸತ್ಯ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ನೀವು ನಿಮ್ ಕಾರ್ಯ ಗೆಲ್ಲಕ್ಕೆ ಒಂದೊಂದ್ಸಲ ಒಂದೊಂದ್ ನಾಟಕ ಆಡ್ತಾನೆ ಇದ್ದೀರಾ. ನಿಜ, ರಾಮನ ಭಕ್ತನಾಗಿ ನಾನು ನಾಟಕ ಆಡಿದ ನಿಜ. ನಮ್ಮ ತಂದೆ ನನ್ನ ಬಗ್ಗೆ ಹೇಳೋದನ್ನ ಕೇಳಿ ನೀನೆಲ್ಲ ನನ್ನ ಬಿಟ್ಬಿಡ್ತೀವ ಅಂತ ಇದೆಲ್ಲ ಪರೀಕ್ಷೆ ಅಂತ ಹೇಳಿದ್ದು ನಿಜ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಒಂದು ಸಲ ಯೋಚನೆ ಮಾಡು. ನಿನ್ನ ಮೇಲಿರೋ ಪ್ರೀತಿಯಿಂದ, ನಿನ್ನ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ. ರಾಧಾ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನೀ ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಒಂದ್ ವೇಳೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನಿನ್ನ ಪ್ರೀತಿ ನನ್ನ ಬದಲಾಯಿಸು ಅಂತನಾದ್ರೂ ತಿಳ್ಕೊ. ಒಬ್ಬ ನಿಜವಾದ ಪ್ರೇಮಿಯಾಗಿ ನನ್ನ ಅರ್ಥ ಮಾಡ್ಕೊಂಡು ಈ ಶುಭ ಕಾರ್ಯನ ನಿಲ್ಲಿಸಬಾರ್ದು ಅಂತ ಇದ್ರೆ ಬಂದು ಹಸೆಮಣೆ ಮೇಲೆ ಕೂತ್ಕೋ. ಇಲ್ಲ ನಾನ್ ಕಟ್ಟಿರೋ ಈ ತಾಳಿನ ಕಿತ್ತಾಕಿ ತಾಳಮ್ಮ, ಆತರ ಪಡಬೇಡ. ಅವನು ಹೇಳೋದಲ್ಲೂ ಅರ್ಥ ಇದೆ. ಅರ್ಧಂಬರ್ಧ ಆಗಿರೋ ಮದುವೆ ನಿಂತು ಹೋಗ್ಬಿಟ್ರೆ ನಾಳೆ ನೀನ್ ಬಾಳೆ ಬರಡಾಗ್ಬಿಡುತ್ತೆ. ಈಗ ಸಂಶಯ ಪಟ್ಟು ಮದುವೆನ ಓದ್ಕೊಂಡು ಹೋಗ್ಬಿಟ್ರೆ ನಾಳೆ ಅವನ್ ನಿರಪರಾಧಿನ ಗೊತ್ತಾದ್ಮೇಲೆ ಮತ್ತೆ ಅವನ್ ಕಾಲು ಹಿಡಿಬೇಕಾಗುತ್ತೆ. ಆಗಿದ್ದಾಗ ಹೋಗಿದೆ, ದೇವ್ರ ಹಣೆಲ್ ಬರ್ದಂಗಾಗ್ಲಿ. ಮದುವೆ ಶಾಸ್ತ್ರ ಮುಗಿಸೋಣ, ನಡಿಯಮ್ಮ ಹಸೆ ಮನೆಗೆ ಬಾ. ಮುಹೂರ್ತ ಮೀರೋಗುತ್ತೆ, 3ನೇ ಗಂಟೆ ಹಾಕಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಅಪ್ಪ, ನೀವು ದುಡ್ಬಿಟ್ರಿ ಅನ್ಸತ್ತೆ. ಸತ್ಯ ಏನು ಅಂತ ತಿಳಿಯೋಕ್ ಮುಂಚೆ ಮದುವೆ ಏನೋ ಆಗೋಯ್ತು. ಆದ್ರೆ ಮಗು ಯಾರ್ದು ಅಂತ ಗೊತ್ತಾದ್ಮೇಲೆ ಈ ಶಾಸ್ತ್ರ ಇಟ್ಟಿದ್ರೆ ಚೆನ್ನಾಗಿರೋದು. ಈಗ ನಮ್ಮ ರಾಧನ್ ಬಾಳನ್ನ ನಾವೇ ನಮ್ಮ ಕೈಯಾರೆ ಹಾಳು ಮಾಡಿದ್ವಿ. ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಿ ಕಣೋ. ಕನ್ಯಾದಾನ ಅಂತಂದ್ರೆ ಹೆಣ್ಣಿನ ತಂದೆ ಆದವನು ಸಭಾ ಜನರ ಒಪ್ಪಿಗೆ ಪಡೆದು 10 ಜನರ ಸಮಕ್ಷಮದಲ್ಲಿ ತನ್ನ ಮಗಳನ್ನ ಅಳಿಯನ ವಶಕ್ಕೆ ಸಂಪೂರ್ಣವಾಗಿ ಒಪ್ಸೋದು ಅಂತ ಅರ್ಥ. ಗೊತ್ತೇನೋ? ಅವಳು ಕುತ್ತಿಗೆಲ್ ತಾಳಿ ಬಿತ್ತು ಅಂದ್ರೆ ಮುಗೀತು. ಇದು ನಡೀಲಿ ನಡೀದೆ ಹೋಗ್ಲಿ, ಅವಳು ಮದುವೆ ಆಗಿರೋಳು ಅಂತಾನೆ ಎಲ್ಲರೂ ಹೇಳೋದು. ಅದೇ ಭಾವನೆಲ್ಲೇ ನೋಡೋದು. ನೋಡೋ, ದೇವ್ರಿದಾನೆ. ಡ್ಯಾಡಿ, ನಾನು ನಿನ್ ಜೊತೆಗೆ ಬರ್ತೀನಿ, ನಿನ್ ಜೊತೆಗೆ ಮಾಡ್ಕೊಂತೀನಿ. ಡ್ಯಾಡಿ, ನಾನು ಬರ್ತೀನಿ ಡ್ಯಾಡಿ. ಲೇ ಮರಿ, ಹಾಗೆಲ್ಲ ಹೋಗ್ಬಾರ್ದಪ್ಪ, ನಮ್ ಜೊತೆನೇ ಇರು, ಬಾ. ನಾನ್ ಬರಲ್ಲ, ನಾನ್ ನಿನ್ ಜೊತೆ ಬರಲ್ಲ. ಆಮೇಲೆ ಡ್ಯಾಡಿ, ನಮ್ಮ ಅಮ್ಮನ್ ಬಿಟ್ಟದಾಗೆ ನನ್ನೂ ಬಿಟ್ಟೋಗ್ತಾರೆ. ನಾನ್ ಬರಲ್ಲ. ಆ ಮಗು ಮಾತ್ಕೆಲ್ಲ ತಲೆ ಕೆಡ್ಸ್ಕೋಬೇಡಮ್ಮ. ಆ ಮಗು ಅವಂದೆಲ್ಲ ನಿರೂಪಿಸ್ತೀನಿ ಅಂತ ಹೇಳಿದಾನಲ್ಲ, ನೋಡೋಣ. ನಾನ್ ಡ್ಯಾಡಿನ್ ಬಿಡಲ್ಲ. ನಿಮ್ ಡ್ಯಾಡಿ ಎಲ್ಲೂ ಹೋಗೋದಿಲ್ಲ ಕಣೋ, ನಾವೆಲ್ಲ ಇಲ್ಲೇ ಇದ್ದೀವಲ್ಲ. ನಿಮ್ ಡ್ಯಾಡಿ ಹಾಗೇನಾದ್ರು ಹೋಯ್ತು ಅಂದ್ರೆ ಹಿಡ್ಕೊಂಡ್ ಬಂದ್ಬೋಣ. ಹಾಗೆ ಮಾಡೋಣ. ಬಾ, ನಮ್ ಜೊತೆ ಮಲಿಕೋ ಅಂತೆ. ಯಾಕೆ ಮಲ್ಕೊಳ್ಳಲ್ಲ? ಹೋಗ್ಲಿ ಬಿಡಮ್ಮ, ನನ್ ಜೊತೆ ಮಲ್ಕೋತೀಯಾ? ನಾನ್ ಮಲ್ಕೊಳ್ಳಲ್ಲ. ಅವನು ನನ್ ಜೊತೆ ಮಲ್ಕೋತಾನೆ. ನಾನ್ ಯಾರ ಜೊತೆನೂ ಮಲ್ಕೊಳ್ಳಲ್ಲ. ನಮ್ಮ ಅಪ್ಪ ಬರ್ಲಿ ಅಂತ ಕಾಯ್ಕೊಂಡು ಈ ಬಾಗ್ಲತ್ತನೇ ಮಲ್ಕೊಂತೀನಿ. ದಯವಿಟ್ಟು ಕಿಟಕಿ ಹಾಕ್ಬಿಡಿ. ರಾಧಾ, ವಾಟ್ ಈಸ್ ದಿಸ್? ಇದು ನಮ್ಮಿಬ್ಬರ ಜೀವನದಲ್ಲಿ ಮೊದಲನೇ ರಾತ್ರಿ. ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಪ್ರಾರಂಭ ಮಾಡಿ ಏಕಾಂತವಾಗಿರಿ ಅಂತ ಹರಸ್ ಕಳಿಸಿರ್ಬೇಕಾದ್ರೆ ಕಿಟಕಿ ಬಾಗ್ಲೆಲ್ಲ ತೆಗೆದು ಕೂತ್ಕೊಳ್ಳೋಕ್ಕಾಗತ್ತಾ? ನಿಮಗೆ ಈ ಮೊದಲ ರಾತ್ರಿ ಸಂತೋಷ ಇರಬಹುದು, ಆದ್ರೆ ನನಗೆ ಖಂಡಿತ ಸಂತೋಷ ಇಲ್ಲ. ರಾಧಾ, ಸರ್ಸಾಡೋ ಸಮಯದಲ್ಲಿ ಬಿರುಸಾಬೇಡ. ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲೂ ಬೇಕಾದಷ್ಟು ರಾತ್ರಿಗಳು ಬರ್ಬೋದು, ಆದ್ರೆ ಮೊದಲನೇ ರಾತ್ರಿ ಒಂದೇ. ಇಂಥ ಸಮಯ ವ್ಯರ್ಥ ಮಾಡೋದು ಬೇಡ. ಕಮ್ ಆನ್, ಡೋಂಟ್ ವೇಸ್ಟ್ ಟೈಮ್.
ಪಾಪು, ನಮ್ಮಪ್ಪ ಹತ್ರ. ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ಯಾ? ಇಲ್ದಾದ್ರೆ ಡ್ಯಾಡಿ ನಾನ್ ಬಿಟ್ಟೋಗ್ತಾರಲ್ವಾ, ಅದಕ್ಕೆ. ಹೌದಾ? ಹಾಗೆ ಅಂತ ನಮ್ಮಮ್ಮನು ಬಿಟ್ಟು ಬಂದಿದ್ದು. ಅಲ್ಲಿ ಕುತ್ಕೊಂಡ್ ಮಾತಾಡೋಣ, ಬರ್ತೀಯಾ? ಡ್ಯಾಡಿ ರೂಮಿಂದ ಹೊರಗೆ ಬರೋದು ಗೊತ್ತಾಗುತ್ತೆ, ಬಂದ್ ಕೂಡಲೇ ಹಿಡ್ಕೊಂಡ್ಬಿಡ್ಬಹುದು ಅಲ್ವಾ? ಸರಿ, ನಡೀರಿ. ಕೂತ್ಕೋ. ನಿನ್ನಪ್ಪನ ಹೆಸರೇನು ಕಂದ? ಗೋಪಾಲ್ ಕೃಷ್ಣ. ಈ ತರ ಕೊಳಲು ಓದೋದನ್ನ ಯಾರು ಹೇಳ್ಕೊಟ್ಟಿದ್ದು? ನಮ್ಮಪ್ಪನೇ. ಈ ಮನೆಗೆ ನೀನ್ ಯಾರು ಕರ್ಕೊಂಡ್ ಅಯ್ಯೋ, ಅಷ್ಟು ಗೊತ್ತಿಲ್ವಾ? ಚಿಲ್ಡ್ರನ್ಸ್ ಹೋಮ್ನವರು. ಅಲ್ಲಿಗೆ ಯಾರು ಸೇರ್ಸಿದ್ರು? ನಮ್ಮಪ್ಪನೇ. ಅದ್ ಸರಿ, ನಿಮ್ಮಮ್ಮ ಇದಾರಾ? ಇದಾರೆ. ಎಲ್ಲಿದ್ದಾರೆ? ದೂರ. ಈ ನಿಮ್ಮಪ್ಪ ನಿಮ್ಮಮ್ಮನ್ ನೋಡಕ್ಕೆ ಅವಾಗವಾಗ ಬರ್ತಾ ಇದ್ರಾ? ಯಾವಾಗೂ ಬಂದಿಲ್ಲ. ಅದಕ್ಕೆ ಅಮ್ಮ ಏನೆಲ್ಲ ಗೊತ್ತಾ, ನಿಮ್ಮಪ್ಪ ನಿನ್ ನೋಡಕ್ ಬರೋದೇ ಇಲ್ಲ, ನೀನ ನಿಮ್ಮ ಅಪ್ಪನ ಹತ್ರ ಹೋಗು, ಜಪ್ಪಯ್ಯ ಅಂದ್ರೆ ಬಿಟ್ ಬರ್ಬೇಡ, ನನ್ ಬಿಟ್ಟ ನಿನ್ನೂ ಬಿಟ್ಬಿಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡ್ ಬಿಟ್ಟಿದೀನಿ. ಅವನ್ಗೆ ಯಾರೋ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ. ಆ ಗೆರೆಯಿಂದ ದಾಟೆ ಬರಲ್ಲ ಅಂತಾನೆ. ನೀನು ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಬುದ್ಧಿವಂತ. ಹೌದೌದು, ಬಹಳ ಬುದ್ಧಿವಂತ, ಜೊತೆಗೆ ಹಠವಾದಿ. ಎಲ್ಲ ನಿಮ್ ಹಾಗೆ. ಅಂಟಿ ನಮ್ಮ ಅಪ್ಪನ್ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ದಿದ್ರೆ ನಮ್ಮ ಅಮ್ಮನ್ ಬಿಟ್ಟಾದಾಗ ನಿಮ್ಮನ್ನು ಬಿಟ್ಟೋಗ್ಬಿಡ್ತಾರೆ. ಈ ಮಾತು ಕೇಳಿದ್ಮೇಲೂ ಇವ್ ನಿಮ್ ಮಗ ಅಲ್ಲ ಅಂತಾನೆ ಸಾಧಿಸ್ತೀರೇನು? ಅನಾವಶ್ಯಕವಾಗಿ ಮಾತಾಡೋದ್ರಿಂದ ಮನಸ್ತಾಪ ಹೆಚ್ಚಾಗುತ್ತೆ ಹೊರತು ಸಮಸ್ಯೆ ಪರಿಹಾರ ಸಿಗಲ್ಲ. ಇವನಿಗೆ ಬೇರೆ ಬಟ್ಟೆ ಹಾಕಿ ರೆಡಿ ಮಾಡು, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ.